ಡಿಕೆ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ನಡುವಣ ಕದನ ವಿರಾಮಕ್ಕೆ ಬ್ರೇಕ್ ಬಿತ್ತ ಅನ್ನುವಂತಹ ಪ್ರಶ್ನೆ ಒಂದು ಕಡೆಯಲ್ಲಿ ರಾಮನಗರ ಅಂಗಳದಲ್ಲೇ ಜೋರಾಗ್ತಾ ಇದೆ. ಡಿಕೆ ವರ್ಸಸ್ ಎಚ್.ಡಿ.ಕೆ ನಡುವಣ ಫೈಟ್. ರಾಮನಗರ ರೈತರಿಗೆ ಜಮೀನು ಕೊಡಬೇಡಿ ಅಂತ ಹೇಳೋ ಮೂಲಕವಾಗಿ ನಾನಿದ್ದೀನಿ ಅನ್ನುವಂತಹ ಅಭಯವನ್ನು ಕೂಡ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಡಿಕೆ ಬ್ರದರ್ಗೆ ನೇರವಾಗಿ ಈ ಮೂಲಕ ಪಂಥಾಹ್ವಾನವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರ ಈ ಹೇಳಿಕೆ. ರಾಮನಗರ ಅಖಾಡದಲ್ಲೇ ಡಿಕೆಶಿಗೆ ಕುಮಾರಸ್ವಾಮಿ ಅವರು ಸವಾಲು. ರಾಮನಗರದಿಂದ ನನ್ನನ್ನು ಯಾರೂ ಓಡಿಸಲಿಕ್ಕೆ ಸಾಧ್ಯ ಇಲ್ಲ. ರಾಮನಗರವನ್ನ ಇವರ ಹಾಗೆ ನಾನು ಹಾಳುಗೆಡುವಲ್ಲ, ರಾಮರಾಜ್ಯವನ್ನಾಗಿ ಮಾಡ್ತೀನಿ. ನೀವ್ಯಾರೂ ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನೋಟಿಫಿಕೇಶನ್ ಅಷ್ಟೇ ಆಗಿರೋದು. ನಾನಿದ್ದೀನಿ ನಿಮ್ಮ ಜೊತೆಗೆ, ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ಅನ್ನುವಂತಹ ಮಾತುಗಳನ್ನ ಇವತ್ತು ರಾಮನಗರದಲ್ಲಿ ಆಡೋ ಮೂಲಕವಾಗಿ ನೇರ ಅಖಾಡಕ್ಕೆ ಧುಮುಕಿದ್ದಾರೆ. ಮತ್ತೆ ಇಬ್ಬರ ನಡುವಿನ ಕಾಳಗ ಏರ್ಪಡುವಂತಹ ಸರ್ವಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಎಚ್.ಡಿ. ಕುಮಾರಸ್ವಾಮಿಯವರ ಇವತ್ತಿನ ಒಂದೊಂದು ಮಾತುಗಳನ್ನ ಗಮನಿಸ್ತಾ ಇದ್ರೆ ಅವರು ರಾಮನಗರಕ್ಕೆ ಮುಂದಿನ ದಿನಗಳಲ್ಲಿ ಬೇಕಾದಂತಹ ತಯಾರಿಗಳನ್ನ ಈಗಲಿಂದನೇ ಮಾಡ್ಕೊಳ್ತಿದ್ದ ಹಾಗೆ ಕಾಣಿಸ್ತಾ ಇದೆ. ಹಾಗಿದ್ರೆ ಮುಂದಿನ ಫೈಟ್ ರಾಮನಗರದಲ್ಲಿ ಡಿಕೆಶಿ ವರ್ಸಸ್ ಕುಮಾರಸ್ವಾಮಿ ಅದು ನೇರ ಕಾಳಗವಾಗುತ್ತಾ? ಅದು ಹಿಂದೆಂದು ಕೂಡ ಅದೇ ರೀತಿ ನಡ್ಕೊಂಡು ಬಂದಿರುವಂಥದ್ದು ಕೂಡ ದಿವ್ಯ ಜ್ಯೋತಿ. ಹಾಗಾಗಿ ಇದುವರೆಗೂ ಕೂಡ ಅದೇ ರೀತಿ ನಡೀತಾ ಇದೆ, ಮುಂದೆಯೂ ಹಾಗೆ ನಡೆಯುತ್ತೆ ಕೂಡ. ಆದರೆ ರಾಜ್ಯ ರಾಜಕಾರಣದ ಮಟ್ಟಿಗೆ ಇಬ್ಬರ ನಡುವಿನ ಜಟಾಪಟಿ ಆಗಾಗದ ಹೊಸತೇನೂ ಅಲ್ಲ. ಅದು 2018ರ ಸಮ್ಮಿಶ್ರ ಸರ್ಕಾರದ ನಂತರದಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು. ತದನಂತರದಲ್ಲಿ ಮತ್ತೆ ಅದು ಜಾಸ್ತಿ ಆಯಿತು. ಇತ್ತೀಚೆಗೆ ಯಾಕೋ ಒಂದು ರೀತಿಯ ಸ್ಮಾಲ್ ಬ್ರೇಕ್ ಅನ್ನುವಂಥ ರೀತಿಯಲ್ಲಿ ಇತ್ತ ಅನ್ನುವಂಥದ್ದು. ಆದರೆ ಈಗ ಸಮಯ ನೋಡಿ ಮತ್ತೆ ಮಾಜಿ ಕೇಂದ್ರ ಸಚಿವರು ಕೂಡ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ದಾಳ ಉರುಳಿಸಿದಂತೆ ಕಾಣಿಸ್ತಾ ಇದೆ. ರಾಮನಗರದ ರೈತರ ವಿಚಾರವನ್ನು ಮುಂದಿಟ್ಕೊಂಡು, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹಾಗೂ ಕುಮಾರಸ್ವಾಮಿಯವರ ನಡುವಿನ ರಾಜ್ಯ ರಾಜಕಾರಣದ ಜಿದ್ದಾಜಿದ್ದಿ, ಅದು ಒಕ್ಕಲಿಗ ನಾಯಕತ್ವದ ಪಾಳೆಪಟ್ಟಿನ ವಿಚಾರ ಇರ್ಬೋದು, ಅಥವಾ ರಾಮನಗರ ಜಿಲ್ಲಾ ರಾಜಕಾರಣದ ವಿಚಾರ ಇರ್ಬೋದು, ಅಥವಾ ರಾಜ್ಯ ರಾಜಕಾರಣದಲ್ಲಿ ಯಾರು ಪ್ರಭಾವಿ, ಯಾರು ಪ್ರಬಲ ನಾಯಕ ಅನ್ನುವಂಥ ವಿಚಾರ ಇರ್ಬೋದು. ಈ ವಿಚಾರದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಇಬ್ಬರ ನಡುವೆ ಜಟಾಪಟಿ ಹೊಸತೇನೂ ಅಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಸೈಲೆಂಟ್ ಆಗಿದ್ದಂಥದ್ದು ಅಧಿಕೃತವಾಗಿ ಇನ್ನು ದೊಡ್ಡ ತಿರುವನ್ನು ಪಡೆದುಕೊಳ್ಳುತ್ತಾ ದೊಡ್ಡ ಮಟ್ಟಿಗಿನ ರಾಜಕೀಯ ಜಟಾಪಟಿಗೆ ಇಬ್ಬರು ಕೂಡ ವೇದಿಕೆ ಕಾರಣ ಆಗ್ತಾರ ಅನ್ನುವಂಥ ಕುತೂಹಲವನ್ನು ಮೂಡಿಸುವಂಥ ರೀತಿಯಲ್ಲಿದೆ ಕುಮಾರಸ್ವಾಮಿ ಅವರು ಇವತ್ತು ಆಡ್ತಿರುವಂಥ ಮಾತುಗಳು. ಇದಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಕೌಂಟರ್ ಏನು ಅನ್ನೋದ್ರ ಮೇಲೆ ಅದು ಎಷ್ಟರ ಮಟ್ಟಿಗೆ ಇನ್ನು ಬೆಳ್ಕೊಂಡು ಹೋಗುತ್ತೆ ಅಥವಾ ನಿಲ್ಲುತ್ತೆ ಅನ್ನೋದು ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ರಾಮನಗರದ ಅಂಗಳದಲ್ಲಿ ಈಗ ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಫೈಟ್ನ ಆರಂಭ ಮಾಡಿದ್ದಾರೆ. ಮಾತಿನ ಅಬ್ಬರ ಈಗಾಗಲೇ ಆರಂಭವಾಗಿದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾದಂತಹ ಕೌಂಟರ್ಗಳನ್ನ ಕೊಡ್ತಾರೆ, ಅದಿನ್ನೂ ಮುಂದೆ ಯಾವ ರೀತಿ ದೊಡ್ಡದಾಗ್ತಾ ಹೋಗುತ್ತೆ ನೋಡಬೇಕು.